ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In yesterday's class we discussed about active and passive immunity, then vaccination and immunization, allergy, immune system in human. All these concepts discussed in yesterday's class. In today's class we will discuss about the next concept, autoimmunity. Autoimmunity. What is meant by autoimmunity? Our immune system. So, in human, the immune system recognized antigens or microorganisms or foreign bodies when they enter into the body. So, immune system suddenly recognized those foreign bodies and provide immunity to fight against them. ಈಗ ಹೊರಗಡೆಯಿಂದ ಏನು ಫಾರಿನ್ ಬಾಡೀಸ್ ಇದೆ, ನಥಿಂಗ್ ಬಟ್ ಆಂಟಿಜನ್ಸ್ ಆರ್ ಪ್ಯಾಥೋಜನ್ಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ದೇಹವನ್ನು ಪ್ರವೇಶ ಮಾಡಿದಾಗ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ, ಆಟೋಮೆಟಿಕಲಿ ಅದನ್ನು ರೆಕಗ್ನೈಸ್ ಮಾಡ್ತದೆ. ಯಾವುದೋ ಹೊರಗಡೆಯಿಂದ ನಮ್ಮ ದೇಹಕ್ಕೆ ಪ್ರವೇಶ ಮಾಡಿದೆ, ಬೇರೆ ಒಂದು ಜೀವಾಣು ಬಂದಿದೆ ಅನ್ನೋದನ್ನ ರೆಕಗ್ನೈಸ್ ಮಾಡಿ ಸಡನ್ ಆಗಿ ಇಮ್ಯುನಿಟಿಯನ್ನು ಅದು ಪ್ರೊವೈಡ್ ಮಾಡ್ತದೆ, ಬಿಡುಗಡೆ ಮಾಡ್ತದೆ. ಆ ಇಮ್ಯುನಿಟಿ ಏನು ಮಾಡುತ್ತೆ, ಬಂದಂತಹ ಹೊರಗಿನಿಂದ ಪ್ರವೇಶ ಮಾಡಿದಂತಹ ಆ ರೋಗಾಣುಗಳನ್ನು ಏನು ಮಾಡುತ್ತೆ, ಫೈಟ್ ಮಾಡಿ ಅದನ್ನು ಇನ್ಆಕ್ಟಿವೇಟ್ ಮಾಡುತ್ತೆ, ಟ್ರ್ಯಾಪ್ ಮಾಡ್ತದೆ, ಅದನ್ನು ಬೀಳಿಸ್ತದೆ, ಅದನ್ನು ಸ್ಪಾಯಿಲ್ ಮಾಡ್ತದೆ. ಹಾಗಾದರೆ ನಾವು ಏನು ಇಮ್ಯುನಿಟಿ ಅಂತ ಏನು ಹೇಳ್ತೇವೆ, ದಟ್ ಟೈಪ್ ಆಫ್ ರೆಕಗ್ನಿಷನ್ ಟುವರ್ಡ್ಸ್ ಆಂಟಿಜನ್ಸ್. So this is characterized by the memory. That recognition towards antigens by the immune system through immunity, that is the characterized by the memory, special kind of memory. ಆ ರೀತಿ ಏನು ಗುರುತಿಸುತ್ತೆ ಅದು ಒಂದು ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಒಂದು ಮೆಮೊರಿ, ಅದು ಇಮ್ಯೂನ್ ಸಿಸ್ಟಮ್ ಅಲ್ಲಿರುವಂತಹ ಒಂದು ಮೆಮೊರಿ. ಅದು ಆ ಮೆಮೊರಿಯಿಂದ ಏನಾಗುತ್ತೆ, ತನ್ನಷ್ಟಕ್ಕೆ ತಾನೇ ಅದನ್ನು ಐಡೆಂಟಿಫೈ ಮಾಡಿ ಅದರ ವಿರುದ್ಧ ಹೋರಾಡುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮು ಅದರ ವಿರುದ್ಧ ಹೋರಾಡ್ತದೆ. ಅದನ್ನು ಕ್ಯಾರೆಕ್ಟರೈಸ್ಡ್ ಬೈ ಮೆಮೊರಿ ಅಂತ ಕರಿತೀವಿ, ಸ್ಪೆಸಿಫಿಕ್ ಮೆಮೊರಿ. ಬಟ್ ವಿ ಕೆನಾಟ್ ವಿ ಅಂಡರ್ಸ್ಟ್ಯಾಂಡ್ how our immune system recognize those foreign bodies and fight against them automatically. ಆದರೆ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ, ಯಾವ ಬೇಸಿಸ್ ಮೇಲೆ, ಅಟ್ ವಾಟ್ ಬೇಸಿಸ್ ದೇ ರೆಕಗ್ನೈಸ್. ಸೊ ಯಾವ ಬೇಸಿಸ್ ಮೇಲೆ ಅವುಗಳು ರೆಕಗ್ನೈಸ್ ಮಾಡ್ತದೆ, ಇಟ್ ರೆಕಗ್ನೈಸಸ್, ಯಾವ ರೀತಿ ರೆಕಗ್ನೈಸ್ ಮಾಡಿ ಫೈಟ್ ಮಾಡುತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಟ್ ವಿ ಕ್ಯಾನ್ ಅಂಡರ್ಸ್ಟುಡ್ ಓನ್ಲಿ ಟು ಕರೋಲಾರೀಸ್. ಕರೋಲಾರೀಸ್ ನಥಿಂಗ್ ಬಟ್ ಸಮಥಿಂಗ್ ಬಿಯಾಂಡ್. ಅಲ್ಲಿ ಆ ಮೆಮೊರಿ ಅಂತಕ್ಕಂಥ ಒಂದು ಬೇಸಿಸ್ ಮೇಲೆ ಇಮ್ಯೂನ್ ಸಿಸ್ಟಮ್ಮು ವರ್ಕ್ ಮಾಡ್ತದೆ. ವರ್ಕ್ ಮಾಡುವಾಗ ನಾವು ಏನಂತ ತಿಳ್ಕೊಳ್ಬಹುದು ಅದನ್ನು ಅಂದಾಗ, ಯಾವ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಯಾವ ಬೇಸಿಸ್ ಮೇಲೆ ಇಮ್ಯೂನ್ ಸಿಸ್ಟಮ್ ರೆಕಗ್ನೈಸ್ ಮಾಡಿ ಫೈಟ್ ಮಾಡುತ್ತೆ ಅಂತ. ಬಟ್ ಸ್ಟಿಲ್ ಅಂಡರ್ಸ್ಟುಡ್, ಆದರೂ ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡಿರಬಹುದಾಗಿದೆ. ಎರಡು ಆಧಾರದ ಮೇಲೆ ಸಮಥಿಂಗ್ ಈಸ್ ದೇ, ಸಮಥಿಂಗ್ ಬಿಯಾಂಡ್, ದಟ್ ಈಸ್ ನಥಿಂಗ್ ಬಟ್ ಕರೋಲಾರೀಸ್ ಅಂತ ಕರಿತೇವೆ. ಕರೋಲಾರೀಸ್, that means something beyond anta heltivi. There are two aspects. Immunologists
ಆಲ್ಸೋ ಡೀಲ್ಸ್ ವಿತ್ ದಟ್ ಆಸ್ಪೆಕ್ಟ್. ಅವರು ಕೂಡ ಹೇಳ್ತಾರೆ ಏನು ಹಾಗಂದ್ರೆ ಸಮಥಿಂಗ್ ಬಿಯಾಂಡ್ ಅಂದ್ವಲ್ಲ, ಏನಿದೆ ಅಲ್ಲಿ ಹಿಂದೆ ಆ ರೀತಿ ಅದು ವರ್ಕ್ ಮಾಡಬೇಕಾದ್ರೆ ಅಂದಾಗ ದಿ ಫಸ್ಟ್ ಆಸ್ಪೆಕ್ಟ್ ಇನ್ vertebrates immune system provided immunity only that by that time of entry of foreign bodies into the body, host body. ಹೊರಗಡೆಯಿಂದ ಪ್ರವೇಶ ಮಾಡಿದಾಗ ರೋಗಾಣುಗಳು ಆ ಟೈಮಲ್ಲಿ ಇಮ್ಯುನಿಟಿಯನ್ನು ಪ್ರೊವೈಡ್ ಮಾಡಿ ಅದರ ವಿರುದ್ಧ ಹೋರಾಡುವ ಶಕ್ತಿಯನ್ನು, ಆ ಎಬಿಲಿಟಿಯನ್ನು ಕೊಡ್ತದೆ. ಎಬಿಲಿಟಿ ಟು ಫೈಟ್ ಅಗೇನ್ಸ್ಟ್ ಫಾರಿನ್ ಬಾಡೀಸ್, ಒನ್ ಆಸ್ಪೆಕ್ಟ್. ಸೊ ಸಮಥಿಂಗ್ ಬಿಯಾಂಡ್, ಏನೋ ಇದೆ ಅಲ್ಲಿ ಹಿಂದೆ, ಆ ಹಿನ್ನೆಲೆಯಲ್ಲಿ ಆಟೋಮೆಟಿಕ್ ಆಗಿ ವರ್ಕ್ ಮಾಡುವಂಥದ್ದು. ಸೆಕೆಂಡ್ ಆಸ್ಪೆಕ್ಟ್ ಈಸ್, ಹಾಗಾದರೆ ಎರಡನೇದು ಏನಂತ ನಾವು ಬಿಲೀವ್ ಮಾಡ್ಕೊಳ್ಬಹುದು, ಅಂಡರ್ಸ್ಟುಡ್. ಎರಡನೇದಾಗಿ ದಟ್ ಈಸ್ ಇನ್ ಸಮ್ ಟೈಮ್ಸ್ ಅವರ್ ಇಮ್ಯೂನ್ ಸಿಸ್ಟಮ್ ಪ್ರೊವೈಡ್ immunity, but some rare or sometime or occasionally that immune system immunity affect some organs of the body, itself attack or affect some organs of the body. ಕೆಲವು ಸಂದರ್ಭದಲ್ಲಿ ಆ ಇಮ್ಯೂನ್ ಸಿಸ್ಟಮ್ ಏನಾಗುತ್ತೆ, ತನ್ನಷ್ಟಕ್ಕೆ ತಾನೇನೆ ವಿತೌಟ್ ಎನಿ ರೀಸನ್ಸ್, ಯಾವುದೇ ಕಾರಣ ಇಲ್ಲದೇನೆ ಅಟ್ಯಾಕ್ ಮಾಡಿಕೊಳ್ಳುತ್ತೆ, ಆರ್ಗನ್ಸ್ ಅನ್ನ ಅಟ್ಯಾಕ್ ಮಾಡ್ತದೆ. ಸಮಟೈಮ್ಸ್ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ಸ್ ಆರ್ ಅಫೆಕ್ಟ್ ಇಟ್ ಸೆಲ್ಫ್ ಟು ಸಮ್ ಆರ್ಗನ್ಸ್ ಆಫ್ ದಿ ಬಾಡಿ, ತನ್ನಷ್ಟಕ್ಕೆ ತಾನೇ ಅಟ್ಯಾಕ್ ಮಾಡ್ಕೊಳ್ತದೆ. ರಿಸಲ್ಟಿಂಗ್ ಏನ್ ಆಗ್ತದೆ ಹಾಗಾದ್ರೆ, ವಾಟ್ ಹ್ಯಾಪನ್? Those organs are affected by that immunity. So they do not work properly. ಏನಾಗ್ತದೆ, ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅದು ಅಫೆಕ್ಟ್ ಆಗೋದ್ರಿಂದ. Such kind of affect or by immunity or immune system, that is called or that is said to be ಆಟೋ ಇಮ್ಯುನಿಟಿ. ಅಂಥದ್ದನ್ನ ಏನಂತ ಕರಿತೀವಿ? ದಟ್ ಟೈಪ್ ಆಫ್ ರೆಸ್ಪಾನ್ಸ್, ದಟ್ ಟೈಪ್ ಆಫ್ ಇಮ್ಯೂನ್ ರೆಸ್ಪಾನ್ಸ್ ಈಸ್ ಆಲ್ಸೋ ಕಾಲ್ಡ್ ಆಟೋ ಇಮ್ಯುನಿಟಿ. ದಿ ಅಫೆಕ್ಟೆಡ್ ಆರ್ಗನ್ಸ್ ಎಕ್ಸಿಬಿಟ್ ಸಮ್ ಸಿಂಪ್ಟಮ್ಸ್, ದಟ್ ಈಸ್ ಕಾಲ್ಡ್ ಆಟೋ ಇಮ್ಯೂನ್ ಡಿಸೀಸ್. ಯಾವುದು ಆರ್ಗನ್ಸ್ ಅದಕ್ಕೆ ಅಟ್ಯಾಕ್ ಆಗ್ತದೋ ಅವುಗಳು ಕೆಲವು ಚಿಹ್ನೆಗಳನ್ನು ಕೊಡುತ್ತೆ. ದೇ ಡು ನಾಟ್ ವರ್ಕ್ ಪ್ರಾಪರ್ಲಿ, ಸರಿಯಾಗಿ ಕೆಲಸ ಮಾಡೋದಿಲ್ಲ, ಒಂದು ರೋಗದ ಚಿಹ್ನೆಯನ್ನ ಕೊಡುತ್ತದೆ. ಅದನ್ನ ನಾವೇನಂತ ಕರಿತೀವಿ? ಅಂತ ಅಫೆಕ್ಟೆಡ್ ಆರ್ಗನ್ಸ್ ತೋರಿಸುವ ಚಿಹ್ನೆಗಳಿಂದ ಆಟೋ ಇಮ್ಯೂನ್ ಡಿಸೀಸ್ ಅಂತ ರೆಕಗ್ನೈಸ್ ಮಾಡ್ತೇವೆ. such type of symptoms in that organs, so we said or that is called autoimmune disease. ಅದನ್ನ autoimmune disease ಅಂತ ಕರಿತೇವೆ. Example for autoimmune disease is rheumatoid arthritis. ಏನಂತ ಕರಿತೇವೆ? rheumatoid arthritis. rheumatoid arthritis, one of the autoimmune disease. arthritis ಜಾಯಿಂಟ್ ಪೇನ್ ಬರುವಂಥದ್ದು. ಸೊ ಇದಕ್ಕೆ ರೀಸನ್ ಇಲ್ಲ, ಸ್ಪೆಸಿಫಿಕ್ ರೀಸನ್ ಇಲ್ಲ. ಯಾವ ರೀತಿ ಆ ಜಾಯಿಂಟ್ಸ್ ಅಲ್ಲಿ ಪೇನ್ ಬರುವಂಥದ್ದು ಸ್ಪೆಸಿಫಿಕ್ ರೀಸನ್ ಇಲ್ಲ. ತನ್ನಷ್ಟಕ್ಕೆ ತಾನೇ ಏಜ್ ಫಾಲ್ಟ್ ಇಂದನೋ ಅಥವಾ ಇನ್ಯಾವುದೋ ರೀತಿಯಿಂದನೋ ಬರುವಂಥದ್ದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಟೋ ಇಮ್ಯೂನ್ ಡಿಸೀಸ್ rheumatoid arthritis ಅಂತ ಹೇಳ್ತೇವೆ. ಒನ್ ಆಫ್ ದಿ ಆಟೋ ಇಮ್ಯೂನ್ ಡಿಸೀಸ್. ದಿಸ್ ಈಸ್ ದಿ ಬ್ರೀಫ್ ಸಮ್ಮರಿ ಆಫ್ ಆಟೋ ಇಮ್ಯುನಿಟಿ. ಇದು ಆಟೋ ಇಮ್ಯುನಿಟಿನಲ್ಲಿ ನಾವು ಡಿಸ್ಕಸ್ ಮಾಡುವಂಥದ್ದು. ತನ್ನಷ್ಟಕ್ಕೆ ತಾನು ಆ ಡ್ಯಾಮೇಜ್ ಮಾಡುವಂತಹ ಆರ್ಗನ್ಸ್ ಏನಾಗ್ತದೆ, ಕೆಲವು ಚಿಹ್ನೆಗಳನ್ನು ತೋರಿಸುತ್ತೆ, ಅದನ್ನು ಡಿಸೀಸ್ ಅಂತ ಹೇಳ್ತೇವೆ.
ಅದನ್ನೇ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಒಂದು ಉದಾಹರಣೆನ ಕೊಡಬಹುದು ಅಂದರೆ ರಿಮ್ಯೂಟಾಯ್ಡ್ arthritis, common disease, autoimmune disease in humans. So this is brief summary of autoimmunity. Now we move on to another concept, another disease, that is AIDS. ಈಗ ನಾವು ಮುಂದುವರೆದು ಏಡ್ಸ್ ಡಿಸೀಸ್ಗೆ ಹೋಗೋಣ. ನಥಿಂಗ್ ಬಟ್ ಇನ್ಫೆಕ್ಷನ್, ಏಡ್ಸ್. ಎಲ್ರಿಗೂ ಗೊತ್ತಿದೆ ಏಡ್ಸ್. ವಾಟ್ ಇಸ್ ದ abbreviation for AIDS? A for ಏನಂತ ಕರಿತೇವೆ? That is AIDS ಇದೆ acquired immunodeficiency syndrome. AIDS termed as acquired immunodeficiency syndrome ಅಂತ ಕರಿತೇವೆ. AIDS ಅನ್ನೋದ ಏನಂತ ಕರಿತೀವಿ? acquired immunodeficiency syndrome. So shortly termed as AIDS ಅಂತ ಹೇಳ್ತೀವಿ. AIDS. So it is one of the type of syndrome related to immune system. ಈ ಒಂದು ಸಿಂಡ್ರೋಮ್ ಏನಿದೆ ಇದು ಇಮ್ಯೂನ್ ಸಿಸ್ಟಮ್ಗೆ ರಿಲೇಟ್ ಆಗಿರುವಂತಹ ಒಂದು ಸಿಂಡ್ರೋಮ್ ಇದು. Why we call it as a syndrome, not a disease? ನಾವಿಲ್ಲಿ ಏಡ್ಸ್ ಅನ್ನೋದನ್ನ ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ, ಡಿಸೀಸ್ ಅಂತ ಹೇಳೋದಿಲ್ಲ. ಯಾಕೆ ನಾವು ಡಿಸೀಸ್ ಅಂತ ಹೇಳ್ತೀವಿ, ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂದಾಗ ವಾಟ್ ಇಸ್ ದಿ ಮೀನಿಂಗ್ ಫಾರ್ ಸಿಂಡ್ರೋಮ್? Syndrome nothing but a group of symptoms, group of disease symptoms ಅಂತ ಕರಿತೀವಿ, or collection of symptoms. ಇಲ್ಲಿ ನಾಟ್ ಓನ್ಲಿ ಫಾರ್ HIV ಅಂದರೆ ಅದೊಂದು ಇನ್ಫೆಕ್ಷನ್ ಇರೋದಿಲ್ಲ, ಅದರ ಜೊತೆಗೆ ಬೇರೆ ಬೇರೆ ಡಿಸೀಸ್ನ ಇನ್ಫೆಕ್ಷನ್ ಆಗಿ ಏನಾಗಿರ್ತದೆ, ಸಿಂಪ್ಟಮ್ಸ್ ಇರುತ್ತೆ. ಆ ಎಲ್ಲ ಸಿಂಪ್ಟಮ್ಸ್ ಅನ್ನ ಒಗ್ಗೂಡಿಸಿ ನಾವೇನಂತ ಕರಿತೀವಿ, ಇಲ್ಲಿ ಸಿಂಡ್ರೋಮ್ ಅಂತ ಕರಿತೀವಿ, ಡಿಸೀಸ್ ಅಂತ ಹೇಳೋದಿಲ್ಲ. ಹಾಗಾಗಿ ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್. ಸೊ ಸಿಂಡ್ರೋಮ್ ನಥಿಂಗ್ ಬಟ್ ದಿ ಗ್ರೂಪ್ ಆಫ್ ಸಿಂಪ್ಟಮ್ಸ್, ಅನೇಕ ರೋಗಗಳ ಚಿಹ್ನೆಗಳು ಒಟ್ಟಾಗಿ ಸೇರಿಕೊಂಡಿರುತ್ತದೆ. Now coming to the AIDS. So AIDS caused by HIV virus. HIV means human immunodeficiency virus. HIV ಅಂದ್ರೆ ಏಡ್ಸ್ ಅನ್ನು ಕಾಸು ಮಾಡುವಂತಹ ಆ ರೋಗಾಣು ಯಾವುದು? HIV. HIV ಅಂದ್ರೆ ಹ್ಯೂಮನ್ immunodeficiency virus ಅಂತ ಕರಿತೇವೆ. ಶಾರ್ಟ್ಲಿ ಟರ್ಮ್ಡ್ ಆಸ್ HIV. AIDS caused by HIV infection, viral infection. HIV, human immunodeficiency virus, belongs to the group of virus named as retrovirus. ಈ HIV ರೋಗಾಣು ಏನಿದೆ, ವೈರಾಣು, ಇದು ವೈರಸ್ನ ಒಂದು ಗುಂಪಿಗೆ ಸೇರಿದೆ. ಅನೇಕ ಗುಂಪುಗಳಿದೆ ವೈರಸ್ ಅಲ್ಲಿ. ಬ್ಯಾಕ್ಟೀರಿಯಾದಲ್ಲಿ ಹೇಗೆ ಗುಂಪುಗಳಿದ್ದಾವೋ ಹಾಗೆ ವೈರಸ್ ಅಲ್ಲೂ ಕೂಡ ಗುಂಪುಗಳಿದೆ. ಈ HIV ಅಂತಕ್ಕಂಥ ವೈರಸ್ಸು ಕೂಡ ಒಂದು ಗ್ರೂಪಿಗೆ ಸೇರಿದೆ. ಆ ಗ್ರೂಪ್ ಯಾವುದು ಅಂದಾಗ ರೆಟ್ರೋವೈರಸ್ ಅಂತ ಕರಿತೇವೆ. ರೆಟ್ರೋವೈರಸ್ ಆ ಗುಂಪಿಗೆ ಸೇರಿರ್ತಕ್ಕಂಥದ್ದು HIV, ಹ್ಯೂಮನ್ immunodeficiency ವೈರಸ್. ಯಾವ ಗುಂಪಿಗೆ ಸೇರಿದೆ? ರೆಟ್ರೋ ವೈರಸ್ ಅನ್ನುವಂತಹ ವೈರಸ್ ಗುಂಪಿಗೆ ಸೇರಿದೆ HIV. So this virus has RNA genome. ಈ ವೈರಸ್ ಅಲ್ಲಿರ್ತಕ್ಕಂತಹ ಜೆನೆಟಿಕ್ ಮಟೀರಿಯಲ್ ಯಾವುದದು? RNA genome. RNA genome. Genome nothing but entire genes in a chromosome. So ಅದು ಆ ಒಂದು ಏನು ಜೆನೆಟಿಕ್ ಮಟೀರಿಯಲ್ ಇದೆ, ಆ ಮಟೀರಿಯಲ್ ಇರ್ತಕ್ಕಂತಹ ಒಂದು ಯಾವುದು ಇರ್ತಕ್ಕಂಥದ್ದು ಆ ಒಂದು ವೈರಸ್ ಅಲ್ಲಿ ಅಂದಾಗ
RNA ಮಾಡಲ್ಪಟ್ಟಿದೆ. RNA ಜೀನೋಮ್ ಇದೆ. ರೆಟ್ರೋವೈರಸ್ ಅಲ್ಲಿ RNA ಜೀನೋಮ್ ಇದೆ HIV ನಲ್ಲಿ. ಇದು ಅದರ ಜೆನೆಟಿಕ್ ಮಟೀರಿಯಲ್ RNA ಜೀನೋಮ್. ದಿಸ್ RNA ಜೀನೋಮ್ ಕವರ್ಡ್ ಬೈ ಎನ್ವೆಲಪ್. ಅಂದ್ರೆ ಈ ತರ RNA ಜೀನೋಮ್ ಇದೆ ಅಂತ ಇಟ್ಕೊಳ್ಳೋಣ. ಸೊ RNA ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರಬೇಕು ಸಿಂಗಲ್ ಸ್ಟ್ರಾಂಡೆಡ್. RNA ಯಾವಾಗಲೂ ಒಂದು ಸ್ಟ್ರಾಂಡ್ ಅಲ್ಲಿ ಇರ್ತದೆ. DNA ಡಬಲ್ ಸ್ಟ್ರಾಂಡೆಡ್. ಈ ಗುಂಪಿನ ವೈರಸ್ RNA ಜೀನೋಮ್ ಅನ್ನು ಹೊಂದಿರುವುದರಿಂದ ಸಿಂಗಲ್ ಸ್ಟ್ರಾಂಡೆಡ್ ಕವರ್ಡ್ ಬೈ ಆನ್ ಎನ್ವೆಲಪ್, ಒಂದು ಶೀಟ್ ಇದೆ ಅಷ್ಟೇ. ಅದಕ್ಕೆ ನ್ಯೂಕ್ಲಿಯರ್ ಮೆಂಬ್ರೇನ್, ನ್ಯೂಕ್ಲಿಯರ್ ಬೌಂಡ್ರಿ ಯಾವುದು ಇರೋಲ್ಲ ವೈರಲ್ ಬಾಡಿಗೆ. ವಿತೌಟ್ ನ್ಯೂಕ್ಲಿಯಸ್, ವಿತೌಟ್ ಸೈಟೋಪ್ಲಾಸಮ್, ವಿತೌಟ್ ನ್ಯೂಕ್ಲಿಯರ್ ಮೆಂಬ್ರೇನ್. ಹಾಗಾಗಿ ನಾವು ವೈರಸ್ ಅನ್ನು ಸ್ಟಡಿ ಮಾಡುವಾಗ ವೈರಸ್ ನಥಿಂಗ್ ಬಟ್ ಎ ಲಿವಿಂಗ್ ಅಂಡ್ ಆಸ್ ವೆಲ್ ಆಸ್ ನಾನ್ ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ತೇವೆ. ಲಿವಿಂಗ್ ಥಿಂಗ್ ಅಂದಾಗ ದಟ್ ಈಸ್ ದೇ ಕಂಟೈನ್ ದಿ ಜೆನೆಟಿಕ್ ಮಟೀರಿಯಲ್ ಐದರ್ RNA or DNA, ನಾಟ್ ಇನ್ ಬೋತ್. ಎರಡೂ ಇರೋಲ್ಲ, ಯಾವುದಾದ್ರೂ ಒಂದನ್ನು ಹೊಂದಿರ್ತದೆ, ಐದರ್ RNA or DNA. ಅದೇ ಅದರಲ್ಲಿ ಲಿವಿಂಗ್ ಥಿಂಗ್ ಅಂತಕ್ಕಂಥದ್ದು. ಆ ಆಕ್ಟಿವಿಟಿಯಿಂದನೇ ಅದೇನು ಮಾಡುತ್ತೆ, ಡಿಸೀಸಸ್ ಅನ್ನ ಅಥವಾ ಡ್ಯಾಮೇಜ್ ಅನ್ನ ಕಾಸ್ ಮಾಡ್ತದೆ ಆರ್ಗ್ಯಾನಿಸಮ್ ಬಾಡಿಯಲ್ಲಿ ಅಥವಾ ಹೋಸ್ಟ್ ಬಾಡಿಯಲ್ಲಿ. ಈ ವೈರಸ್ ಅಲ್ಲೂ ಕೂಡ RNA ಜೀನೋಮ್ ಇದೆ. ಇದಕ್ಕೊಂದು ಸುಮ್ಮನೆ ಒಂದು ಬೌಂಡ್ರಿ ತರ ಇದೆ, ಶೀಟ್ ಇದೆ ಅಷ್ಟೇ, ಒಂದು ಎನ್ವಲೆಪ್, ಒಂದು ಕವರಿಂಗ್ ಏನೋ ಇದೆ. ಆ ಕವರಿಂಗ್ ಒಳಗಡೆ ಈ RNA ಜೀನೋಮ್ ಇದೆ ರೆಟ್ರೋ ವೈರಸ್ ಅಲ್ಲಿ. ದಿ ಫಸ್ಟ್ ಏಡ್ಸ್, ಇಟ್ ಹ್ಯಾಸ್ ನೋ ಕ್ಯೂರ್. ಒಂದು ಸರಿ ಏನಾದರೂ HIV ಇನ್ಫೆಕ್ಷನ್ ಆಯಿತು ಅಂದಾಗ ಆ ಇನ್ಫೆಕ್ಷನ್ನು ಸೊ ಇಟ್ ರಿಟೈನ್ಡ್ ಇನ್ ದಿ ಬಾಡಿ, ಇನ್ಫೆಕ್ಟೆಡ್ ಪರ್ಸನ್ ಬಾಡಿ ಫಾರ್ ಲಾಂಗ್ ಟೈಮ್ than shows or than exhibit symptoms of AIDS. ಒಂದು ಸರಿ ಇನ್ಫೆಕ್ಷನ್ ಆದಮೇಲೆ ಸುಮಾರು ವರ್ಷಗಳ ಕಾಲ ಇನ್ಫೆಕ್ಷನ್ ಹಾಗೆ ಇರುತ್ತದೆ ಒಳಗಡೆ. ಆ ನಂತರ ಏನಾಗುತ್ತೆ, ಏಡ್ಸ್ನ ಚಿಹ್ನೆಗಳನ್ನು ತೋರಿಸುತ್ತೆ. ಇದಕ್ಕೆ ಕ್ಯೂರ್ ಇಲ್ಲ, ಯಾವುದೇ ಮೆಡಿಸನ್ ಇಲ್ಲ. ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಏಡ್ಸ್. ಓನ್ಲಿ ದಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ ಬೇಕು ನಮಗಿಲ್ಲಷ್ಟೇ, ಅದು ಸ್ಪ್ರೆಡ್ ಆಗದೆ ಇರೋ ಹಾಗೆ ನಮಗಿಲ್ಲಿ ಪ್ರಿವೆನ್ಷನ್ ಬೇಕಾಗ್ತದೆ. ಇದಕ್ಕೆ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಮೆಡಿಸನ್ ಇಲ್ಲ. ಏಡ್ಸ್ ಅಂತಕ್ಕಂಥದ್ದು ಸಿಂಪ್ಟಮ್ಸ್ HIV ಇಂದ ಬರುವಂಥದ್ದು. ದಿ ಫಸ್ಟ್ HIV identified or reported in the year 1981. ಮೊಟ್ಟ ಮೊದಲಿಗೆ ಈ ಒಂದು HIV ಇನ್ಫೆಕ್ಷನ್ ಅನ್ನು ರಿಪೋರ್ಟ್ ಮಾಡಿದ್ದು 1981ರಲ್ಲಿ. ನಂತರ ಏನಾಯ್ತು, ದಟ್ ಇನ್ಫೆಕ್ಷನ್ ಸ್ಪ್ರೆಡ್ಸ್ ಎನಾರ್ಮಸ್ಲಿ ಇನ್ ಆಲ್ ಓವರ್ ದಿ ವರ್ಲ್ಡ್. ಅಲ್ಲಿಂದೀಚೆಗೆ ಏನಾಯ್ತು, ದಟ್ ಈಸ್ 20 years ಪಾಸ್ಟ್. ಸರಿ, ಸುಮಾರು 25 ವರ್ಷಗಳ ಆದ ನಂತರ ಏನಾಗ್ತಾ ಇದೆ, ಜಗತ್ತಿನಾದ್ಯಂತ ಅಷ್ಟೇ ವೇಗದಲ್ಲಿ ಒಂದು HIV ಸೋಂಕು ಏನಾಗಿದೆ ಹರಡಿ 25 ಮಿಲಿಯನ್ಗಿಂತ ಹೆಚ್ಚು ಜನ ಏನಾಗಿದ್ದಾರೆ ಈ ಸೋಂಕಿನಿಂದ ಮೃತಪಟ್ಟಿದ್ದಾರೆ. 25 millions, it kills 25 millions of people through this infection. ಮೊದಲನೇದಾಗಿ ರಿಪೋರ್ಟ್ ಮಾಡಿರ್ತಕ್ಕಂಥದ್ದು 1981ರಲ್ಲಿ. ಅಲ್ಲಿಂದೀಚೆಗೆ ಜಗತ್ತಿನಾದ್ಯಂತ ವೇಗದಲ್ಲಿ ಇದು ಸ್ಪ್ರೆಡ್ ಆಗಿ ಇನ್ಫೆಕ್ಷನ್ನು ಸಾವಿರಾರು ಮಂದಿ ಸಾವಿಗೀಡಾಗಿದ್ದಾರೆ ಈ ಇನ್ಫೆಕ್ಷನ್ ಇಂದ, ಸೋಂಕಿನಿಂದ. ಯಾಕೆಂದ್ರೆ ದೇರ್ ಇಸ್ ನೋ ಮೆಡಿಸಿನ್ ಫಾರ್ ದಟ್ HIV. ಅದಕ್ಕೆ ಮೆಡಿಸಿನ್ ಇಲ್ಲ. ಹಾಗಾದ್ರೆ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಹೌ ಇಟ್ ಟ್ರಾನ್ಸ್ಮಿಟ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಹಾಗಾದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಯಾವ ರೀತಿ ಟ್ರಾನ್ಸ್ಮಿಟ್ ಆಗ್ತದೆ ಈ ಏಡ್ಸ್ ಆರ್ HIV ಈ ಇನ್ಫೆಕ್ಷನ್ನು ಅಂದಾಗ, ಸೊ there are 4 ways to transmit this infection from person to person. ಕೇವಲ 4 ಮಾರ್ಗಗಳಿಂದ ಮಾತ್ರ ಏನಾಗ್ತದೆ ಈ HIV ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುತ್ತೆ. Then what are those ways to transmit HIV? ಹಾಗಾದ್ರೆ ಯಾವ್ಯಾವ್ದು ಮಾರ್ಗಗಳು, 4 ಮಾರ್ಗಗಳು ಯಾವ್ಯಾವುದು? So let me study the first way. ಯಾವ್ದಿರ್ಬೋದು ಅದು ಫಸ್ಟ್ ವೇ ಅಂದಾಗ, the first way, a sexual contact with infected persons.
ಮೋಡ್ ಆಫ್ ಟ್ರಾನ್ಸ್ಮಿಷನ್ಗೆ ಬಂದಾಗ ಹೇಗೆ ಹರಡುತ್ತೆ HIV ಅಂದಾಗ 4 ಮಾರ್ಗಗಳಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಈ ಸೋಂಕು ಹರಡುತ್ತೆ. ಹಾಗಾದ್ರೆ ಆ 4 ಮಾರ್ಗಗಳು ಯಾವುದು ಅಂದಾಗ ಇದನ್ನ ನಾವು ಒಂದು ಟೈಟಲ್ ಕೊಡೋಣ, ಮೋಡ್ ಆಫ್ ಟ್ರಾನ್ಸ್ಮಿಷನ್. ಯಾವ ರೀತಿ ಹರಡುತ್ತೆ ಅಂದಾಗ ಈ 4 ಮಾರ್ಗಗಳನ್ನು ನೀವು ಬರಿಬೇಕಾಗ್ತದೆ. ದಿ ಫಸ್ಟ್ ಒನ್, ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್. ಏನು ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕವನ್ನ ಯಾರು ಹೊಂದುತ್ತಾರೋ ಅವರಿಗೆ ಈ HIV ಇನ್ಫೆಕ್ಷನ್ ತಗುಲುತ್ತೆ, ಹರಡುತ್ತೆ. 1ನೇ ಮಾರ್ಗ ಅದು, ಫಸ್ಟ್ ವೇ. ಇನ್ ದಿ ಸೆಕೆಂಡ್ ವೇ, ಎರಡನೇದಾಗಿ ಟ್ರಾನ್ಸ್ಫ್ಯೂಷನ್ ಆಫ್ ಇನ್ಫೆಕ್ಟೆಡ್ ಬ್ಲಡ್ ಫ್ರಮ್ ಪರ್ಸನ್ ಟು ಪರ್ಸನ್. ಅಂದ್ರೆ ಡ್ಯೂರಿಂಗ್ ದಿ ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್, ರಕ್ತವನ್ನು ಪಡೆದುಕೊಳ್ಳುವಾಗ ಇನ್ಫೆಕ್ಟೆಡ್ ಪರ್ಸನ್ ನಿಂದ ಬ್ಲಡ್ ಅನ್ನು ತಗೊಂಡಾಗ ಏನಾಗ್ತದೆ, ಹೆಲ್ತಿ ಪರ್ಸನ್ಗೂ ಕೂಡ ಈ HIV ಸೋಂಕು ರಕ್ತದ ಮುಖಾಂತರ ಏನಾಗುತ್ತೆ, ಹರಡುತ್ತೆ. ಇದು ಒಂದು ದಾರಿ. ಅದ್ಯಾವಾಗ, ಟ್ರಾನ್ಸ್ಫ್ಯೂಷನ್ ಆಫ್ ಇನ್ಫೆಕ್ಟೆಡ್ ಬ್ಲಡ್, ಕಲುಷಿತ ರಕ್ತ. ಆ ರಕ್ತದಲ್ಲಿ HIV ವೈರಸ್ ಇತ್ತು ಅಂತಂದಾಗ ಅದೇನಾಗ್ತದೆ, ಇನ್ನೊಬ್ಬ ತೆಗೆದುಕೊಂಡಂತಹ ವ್ಯಕ್ತಿ ಏನಿದ್ದಾನೆ ಅವನಿಗೆ ಆ ರೋಗ ರಕ್ತದ ಮುಖಾಂತರ ಹರಡುತ್ತೆ. ಇದು ಎರಡನೇ ಒಂದು ದಾರಿ, ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್ ಅಂತ ಕರಿತೇವೆ, ರಕ್ತ ತೆಗೆದುಕೊಳ್ಳುವ ವೇಳೆಯಲ್ಲಿ. ಇನ್ ಕಮಿಂಗ್ ಟು ದಿ ಥರ್ಡ್ ಒನ್, ಯೂಸ್ ಆಫ್ ಇನ್ಫೆಕ್ಟೆಡ್ ನೀಡಲ್ಸ್ ಅಂಡ್ ಸಿರಿಂಜಸ್. ಏನು ಈ ಸೋಂಕಿತ ಒಂದು ನೀಡಲನ್ನ ಮತ್ತೆ ಸಿರಿಂಜನ್ನ ಬಳಸೋದ್ರಿಂದ, ಮೇಲೆ ಸಿರಿಂಜು ಮತ್ತೆ ನೀಡಲನ್ನ ಬಳಸೋದರಿಂದ ಏನಾಗ್ತದೆ, ಈ ಒಂದು ಇನ್ಫೆಕ್ಟೆಡ್ ಪರ್ಸನ್ ನಿಂದ ತಗೊಂಡಿರ್ತಕ್ಕಂತಹ ನೀಡಲ್ ಅಥವಾ ಸಿರಿಂಜು ಮತ್ತೊಮ್ಮೆ ಬಳಕೆಯಾದಲ್ಲಿ ಆರೋಗ್ಯವಂತ ವ್ಯಕ್ತಿಗೆ ಏನಾಗ್ತದೆ, ಅದರ ಮೂಲಕ ಈ ವೈರಾಣು ಪ್ರವೇಶ ಮಾಡ್ತದೆ. ಥ್ರೂ ಇನ್ಫೆಕ್ಟೆಡ್ ನೀಡಲ್ಸ್ ಅಂಡ್ ಸಿರಿಂಜಸ್ when it used, especially the infected syringes and needles used by druggists, ಯಾರು ಅಥವಾ ಡ್ರಗ್ ಅಡಿಕ್ಟರ್ಸ್. ಯಾರು ಡ್ರಗ್ಗಿಗೆ ಅಡಿಕ್ಟ್ ಆಗಿರ್ತಾರೋ ಅಂಥವ್ರು ಏನಾಗ್ತದೆ, ಇಂಟ್ರಾವೀನಸ್ ಆಗಿ ಅಂದ್ರೆ ನೇರವಾಗಿ ವೇನ್ಗೆನೆ ಡ್ರಗ್ ಅನ್ನು ತೆಗೆದುಕೊಳ್ತಾರೆ. ಆಗ ಅವರಿಗೆ ಸಿರಿಂಜ್ ಬೇಕಾಗ್ತದೆ, ನೀಡ್ಲು ಬೇಕಾಗ್ತದೆ. ಆ ಅಡಿಕ್ಟ್ ಆಗಿರ್ತಕ್ಕಂಥ ಡ್ರಗಿಸ್ಟ್ ಹೇಳಿದ್ದಾರೆ, ಅವರು ಆ ಇಂಟ್ರಾವೀನಸ್ ಅಂತ ಕರಿತೀವಿ ನಾವು, ಇಂಟ್ರಾವೀನಸ್ಲಿ ಟೇಕನ್ ಡ್ರಗ್ ಬಾಯ್ ಇಂಟ್ರಾವೀನಸ್ಲಿ, ನೇರವಾಗಿ ವೇನ್ಗೆ ತಗೊಳ್ತಾರೆ ಅವರು. ಹಾಗೆ ಚುಚ್ಚಿಕೊಳ್ಳುವಾಗ ಅವ್ರಿಗೆ ಪದೇ ಮೇಲೆ ನೀಡ್ಲು ಮತ್ತೆ ಸಿರಿಂಜ್ ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಎಲ್ಲಾದ್ರೂ ಇನ್ಫೆಕ್ಟ್ ಆಗಿರ್ತಕ್ಕಂಥ ಸಿರಿಂಜು ನೀಡಲು ಬಂದಾಗ ಆ ಮುಖಾಂತರ ಏನಾಗ್ತದೆ, ಅವರಿಂದ ಮತ್ತೊಬ್ಬರಿಗೆ HIV ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದೆ. ಸೊ ಯೂಸ್ ಆಫ್ ಇನ್ಫೆಕ್ಟೆಡ್ ಸಿರಿಂಜಸ್ ಅಂಡ್ ನೀಡಲ್ಸ್ ಎಸ್ಪೆಷಲಿ ಬೈ ಡ್ರಗ್ ಅಡಿಕ್ಟರ್ಸ್, ಯಾರು ಡ್ರಗ್ಗಿಗೆ ಅಡಿಕ್ಟ್ ಆಗಿರ್ತಾರೆ ಅಂಥವರಿಂದ ಹೆಚ್ಚಾಗಿ ಹರಡುವಂಥದ್ದು. ದೆನ್ ಇನ್ ಲಾಸ್ಟ್ ವೇ, ಇನ್ಫೆಕ್ಟೆಡ್ ಮದರ್ ಟು ಚೈಲ್ಡ್, ಹರ್ ಬೇಬಿ. ಸೋಂಕಿತ ತಾಯಿಯಿಂದ ಮಗುವಿಗೆ ಹೋಗುವುದು. ಸೊ ಥ್ರೂ ಪ್ಲಾಸೆಂಟಾ, ಮಗು ತಾಯಿಯ ಗರ್ಭದಲ್ಲಿ ಬೆಳೆಯುವಾಗ ಆ ತಾಯಿ ಏನಾದರೂ ಇನ್ಫೆಕ್ಷನ್ ಇದ್ದಾಗ, HIV ಇನ್ಫೆಕ್ಟೆಡ್ ಆಗಿದ್ದಾಗ ಅವಳ ಒಂದು ರಕ್ತದಿಂದ ಏನಾಗ್ತದೆ, ಆ ವೈರಾಣು ಪ್ಲಾಸೆಂಟದ ಮೂಲಕ, ಕರುಳು ಬಳ್ಳಿಯ ಅಥವಾ ಹೊಕ್ಕಳು ಬಳ್ಳಿಯ ಮೂಲಕ ಬೆಳೆಯುವಂತಹ ಮಗುವಿಗೆ ಏನಾಗುತ್ತೆ, ಸುಲಭವಾಗಿ ಸ್ಪ್ರೆಡ್ ಆಗ್ತದೆ, ಟ್ರಾನ್ಸ್ಮಿಟ್ ಆಗ್ತದೆ. ಸೊ ಇನ್ಫೆಕ್ಟೆಡ್ ಮದರ್ ಟು ಹರ್ ಬೇಬಿ ಆರ್ ಹರ್ ಚೈಲ್ಡ್ ಥ್ರೂ ಪ್ಲಾಸೆಂಟದ ಮೂಲಕ ಈ HIV ಪ್ರವೇಶ ಮಾಡಿ ಆ ಮಗುವನ್ನು ಕೂಡ HIV ಪೇಷಂಟ್ ಆಗಿ ಮಾಡ್ತದೆ. ಇದು 4 ಮಾರ್ಗಗಳು, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಓನ್ಲಿ 4 ways that infection transmits from person to person, ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥದ್ದು. ಈ 4 ಮಾರ್ಗಗಳನ್ನು ಬಿಟ್ಟರೆ ಮತ್ಯಾವ ರೀತಿನಲ್ಲೂ ಕೂಡ ಹರಡೋದಿಲ್ಲ. ಮತ್ಯಾವ ರೀತಿ ಅಂದಾಗ, ಸೊ ವಿತ್ ಶೇಕ್ ಹ್ಯಾಂಡ್
ಅಲ್ಲೇನಾಗುತ್ತೆ, ನಾವು ಇನ್ಫೆಕ್ಟೆಡ್ ಪರ್ಸನ್ ಜೊತೆ ಶೇಕ್ ಹ್ಯಾಂಡ್ ಮಾಡಿದಾಗ ಸೊ ಇಟ್ ಡಿ ನಾಟ್ ಸ್ಪ್ರೆಡ್, ಇದು ಹರಡೋದಿಲ್ಲ. ಹಾಗೆ ದೆನ್ ಶೇರ್ ವಿತ್ ಮೀಲ್ಸ್, ಅವರ ಜೊತೆ ಊಟ ಮಾಡಿದಾಗ ಹರಡೋದಿಲ್ಲ, ಇಟ್ ಕೆನಾಟ್ ಬಿ ಸ್ಪ್ರೆಡ್. ದೆನ್ ಶೇರ್ ಸೇಮ್ ಬಾತ್ರೂಮ್ಸ್, ಒಂದೇ ಬಾತ್ರೂಮ್ ಅನ್ನು ಉಪಯೋಗಿಸೋದ್ರಿಂದ ಹರಡೋದಿಲ್ಲ. ಶೇಕ್ ಹ್ಯಾಂಡ್ ಕೊಟ್ಟಾಗ್ಲೂ ಕೂಡ ಇನ್ಫೆಕ್ಟೆಡ್ ಪರ್ಸನ್ಗೆ ರೋಗ ಹರಡೋದಿಲ್ಲ, HIV. ಹಾಗೇನೆ ಅವರ ಜೊತೆ ಊಟ ಮಾಡೋದ್ರಿಂದ ಹರಡೋದಿಲ್ಲ, ಒಂದೇ ಬಾತ್ರೂಮ್ ಅನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಹರಡೋದಿಲ್ಲ. ಒಂದೇ ರೀತಿಯ ಏನು ಆಬ್ಜೆಕ್ಟ್ಸ್ ಇದೆ, ಬುಕ್ಸ್, ಪೆನ್ಸ್, ಕ್ಲಾತ್ಸ್, ಇದನ್ನು ತಗೊಳ್ಳೋದ್ರಿಂದನೂ ಕೂಡ ಹರಡೋದಿಲ್ಲ. ಹಾಗಾದ್ರೆ ಯಾವ ರೀತಿ ಟ್ರಾನ್ಸ್ಮಿಟ್ ಆಗ್ತದೆ HIV? ಓನ್ಲಿ ಥ್ರೂ these 4 ways: sexual contact, then infected blood during transfusion, infected mother to child, and infected needle syringe when it used. ಅದನ್ನು ಬಳಕೆ ಮಾಡಿದಾಗ these are the 4 ways to transmit HIV from person to person. ಈ 4 ರೀತಿಯಲ್ಲಿ ಹರಡುವಂಥದ್ದು. Then the HIV, that is that virus, human immunodeficiency virus, belongs to the group retrovirus. Retrovirus, the life cycle of retrovirus, that virus first attack to the macrophages of the human body or immune system. You know that macrophages, special type of cells, they have phagocytosis in nature. Fight against, phagocytosis means fight against, ಫಾರಿನ್ ಬಾಡೀಸ್ ವಿರುದ್ಧ ಹೋರಾಡುವಂತ ಶಕ್ತಿಯನ್ನ, ಸಾಮರ್ಥ್ಯವನ್ನ ಹೊಂದಿರುವಂತದ್ದು ಫ್ಯಾಗೋಸೈಟೋಸಿಸ್ ಅಂತ ಕರಿತೇವೆ. ಸೊ ರೆಟ್ರೋವೈರಸ್ ಏನಾಗ್ತದೆ, ಫಸ್ಟ್ ಅಟ್ಯಾಕ್ ಟು ದಿ ಮ್ಯಾಕ್ರೋಫೇಜಸ್ ಸೆಲ್ಸ್ ಆಫ್ ದಿ ಇಮ್ಯೂನ್ ಸಿಸ್ಟಮ್, ದಟ್ ಈಸ್ ಟಿಶ್ಯೂಸ್, ಲಿಂಫಾಟಿಕ್ ಟಿಶ್ಯೂಸ್. Macrophages cells first attack to those cells. Then the RNA genome of retrovirus converted into DNA genome by the help of an enzyme called as reverse transcriptase. Reverse transcriptase. Transcriptase, an enzyme that converts the viral RNA genome into DNA genome in that host cell, macrophages. Reverse transcriptase, an enzyme name. ಇದು RNA genome ಅನ್ನ DNA genome ಆಗಿ ಏನು ಮಾಡುತ್ತೆ, ಕನ್ವರ್ಟ್ ಮಾಡ್ತದೆ. Then starts to replicate, give rise number of cells. Those retroviral cells or bodies next enter or attack to helper T lymphocytes. Helper T lymphocytes ಏನಂತ ಕರಿತೀವಿ? T lymphocytes. ಹೆಲ್ಪರ್ ಈ ತರ ಬಂದ್ರೆ ಏನಂತ ಹೇಳ್ತೀವಿ? TH ಅಂದ್ರೆ ಹೆಲ್ಪರ್ T lymphocytes. T lymphocytes. T lymphocytes. Helper T lymphocytes. Then gradually decreases the number of T lymphocytes, helper T lymphocytes, after infected by retrovirus. That RNA genome converted into DNA genome, then it multiplies number of copies. Those attack to helper T lymphocytes, resulting decreasing of T lymphocytes. What happened? ಮೊದಲು ಏನು ಮಾಡ್ತದೆ, ಇದು ಮ್ಯಾಕ್ರೋಫೇಜಸ್ ಸೆಲ್ಸ್ ಅನ್ನ ಅಟ್ಯಾಕ್ ಮಾಡುತ್ತೆ ಹ್ಯೂಮನ್ ಬಾಡಿನಲ್ಲಿ ಈ ವೈರಸ್. ಈಗಾಗಲೇ ನಾವು ಹೇಳಿದ್ವಿ ಇದರಲ್ಲಿ RNA ಜೀನೋಮ್ ಇದೆ. ಯಾವಾಗ ಮ್ಯಾಕ್ರೋಫೇಜಸ್ ಸೆಲ್ಸ್ ಅನ್ನು ಅಟ್ಯಾಕ್ ಮಾಡ್ಕೊಳ್ತದೋ ಅಲ್ಲೇನಾಗ್ತದೆ, RNA ಜೀನೋಮ್ ಹೋಗ್ಬಿಟ್ಟು ಏನಾಗ್ತದೆ, DNA ಜೀನೋಮ್ ಆಗಿ ಕನ್ವರ್ಟ್ ಆಗ್ತದೆ ಒಂದು ಎನ್ಸೈಮ್ ಸಹಾಯದಿಂದ. ಆ ಎನ್ಸೈಮ್ ಹೆಸರು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಕರಿತೇವೆ. ಯಾವಾಗ RNA ಜೀನೋಮ್ ವೈರಲ್ ಜೀನೋಮ್ ಆಗ್ತದೋ ಅಲ್ಲಿಂದ ಏನಾಗ್ತದೆ,
carried by blood and attacks to the T lymphocytes. T lymphocytes ಅನ್ನು ಅಟ್ಯಾಕ್ ಮಾಡ್ತದೆ. ಅದನ್ನ ಹೆಲ್ಪರ್ T lymphocytes ಅಂತ ಕರಿತೀವಿ. ಯಾವಾಗ ಅಟ್ಯಾಕ್ ಮಾಡ್ತದೋ ಏನಾಗ್ತದೆ ಫರ್ದರ್? ಸೊ ಡಿಕ್ರೀಸಿಂಗ್ ದಿ ನಂಬರ್ ಆಫ್ T lymphocytes. ಕ್ರಮೇಣ T lymphocytes ನ ಏನಾಗುತ್ತೆ, ನಂಬರ್ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ ಬಾಡಿಯಲ್ಲಿ. ಆಟೋಮ್ಯಾಟಿಕಲಿ ಏನಾಗ್ತದೆ, ರೆಸಿಸ್ಟೆನ್ಸ್ ಪವರ್ ಬಿಕಮ್ ಡಿಕ್ರೀಸಸ್, ಇಳಿಮುಖವಾಗ್ತಾ ಬರ್ತದೆ. ದೆನ್ HIV, that viral cells infected to other parts, then carried by blood, then attack to the other parts of the cell. ಏನ್ ಮಾಡ್ತದೆ, ರಕ್ತದ ಜೊತೆಗೆ ಅದು ಮುಂದುವರೆದು ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಸೆಲ್ಸ್ ಅನ್ನ ಏನ್ ಮಾಡ್ತದೆ, ಅದು ಡ್ಯಾಮೇಜ್ ಮಾಡ್ತಾ ಬರ್ತದೆ. ಸೊ ವಾಟ್ ಆರ್ ದ ಸಿಂಪ್ಟಮ್ಸ್ exhibit when the infected person attacked by HIV? So he exhibited some symptoms. ಏನ್ ಸಿಂಪ್ಟಮ್ಸ್ ಅನ್ನ ಚಿಹ್ನೆಯನ್ನ ನೋಡಬಹುದು ಅಂದಾಗ, ಮೊದಲನೇದಾಗಿ weight loss. ಏನಾಗ್ತದೆ ಬಾಡಿಯಲ್ಲಿ? weight loss ಆಗ್ತದೆ, ಇಳಿಮುಖ ಆಗ್ತದೆ. ಅವ್ರದ್ದು ಏನು ತೂಕ ಏನಾಗುತ್ತೆ, ಕಡಿಮೆ ಆಗ್ತಾ ಬರ್ತದೆ. ಸೆಕೆಂಡ್ ಒನ್, ಬೋಟ್ ಆಫ್ ಫೀವರ್. ಬೋಟ್ ಆಫ್ ಫೀವರ್ ಹಾಗಂದ್ರೆ ಬಿಟ್ಟು ಬಿಟ್ಟು ಜ್ವರ ಬರುತ್ತಕ್ಕಂಥದ್ದು. ಬೋಟ್ ಆಫ್ ಫೀವರ್, ಜ್ವರ ಕಂಟಿನ್ಯೂಸ್ ಆಗಿರೋದಿಲ್ಲ, ಏನಾಗ್ತದೆ, ಸ್ವಲ್ಪ ಸಮಯ ಇರುತ್ತೆ, ಸ್ವಲ್ಪ ಸಮಯ ಇರೋದಿಲ್ಲ, ಹಾಗೆ ಬಿಟ್ಟು ಬಿಟ್ಟು ಜ್ವರ ಬರ್ತಕ್ಕಂಥದ್ದು ಬೋಟ್ ಆಫ್ ಫೀವರ್ ಅಂತ ಕರಿತೇವೆ. ಸೊ ಆ ಫೀಲಿಂಗ್ ಇರ್ತಕ್ಕಂಥದ್ದು. ದೆನ್ ಡಯಾರೇರಿಯಾ. ಡಯಾರೇರಿಯಾ ಅಂತೇನೋ ಅಂತೀವಿ. ಸೊ ಡಯರೇರಿಯಾ ಏನಿದು ಅಂದಾಗ, ದಟ್ ಈಸ್ ಲೂಸ್ ವಾಟರಿ ಟೂಲ್ಸ್ ಅಂತ ಕರಿತೇವೆ. ಲೂಸ್ ಮೋಷನ್, ಲೂಸ್ ವಾಟರಿ ಟೂಲ್ಸ್, ನೀರಾಗಿ ಏನಾಗ್ತದೆ, ಲೂಸ್ ಮೋಷನ್ ಆಗುವಂಥದ್ದನ್ನ ನಾವು ಡಯರೋರಿಯಾ ಅಥವಾ ಡಯೇರಿಯಾ ಅಂತ ಕರಿತೇವೆ. ಈ ಮೂರು ಚಿಹ್ನೆಗಳು ಆ HIV ಸೋಂಕಿತ ವ್ಯಕ್ತಿನಲ್ಲಿ ಕಂಡು ಬರುವಂಥದ್ದು. ಯಾವಾಗ ಆ ಒಂದು ವೈರಲ್ ಇದಕ್ಕೆ ಅಟ್ಯಾಕ್ ಆಗುತ್ತ ಬಾಡಿ, ಆಗ ಆ ಸೋಂಕಿತ ವ್ಯಕ್ತಿಯಲ್ಲಿ ಕಂಡು ಬರುವಂತಹ ಮೂರು ಪ್ರಮುಖ ಚಿಹ್ನೆಗಳು, ಸಿಂಪ್ಟಮ್ಸ್ ಆಫ್ ಇನ್ಫೆಕ್ಟೆಡ್ ಪರ್ಸನ್ ಅಂತ ಕರಿತೇವೆ. ಲೇಟರ್ ತದನಂತರ ಏನಾಗ್ತದೆ ಅಂದಾಗ, ಸೊ ಅದರ್ ಸಿಂಪ್ಟಮ್ಸ್, other disease symptoms can occur simultaneously. ಸೊ ಇದರ ಜೊತೆಗೆ ಏನಾಗ್ತದೆ, ಈ HIV ಇನ್ಫೆಕ್ಷನ್ ಜೊತೆಗೆ ಬಾಡಿ ಯಾವಾಗ ದುರ್ಬಲ ಆಗ್ತದೋ ಆ ವೇಳೆಗೆ ಬೇರೆ ರೋಗದ ಚಿಹ್ನೆಗಳ ಜೊತೆಗೆ ಸೇರ್ಕೊಳ್ತದೆ. ಅದಕ್ಕಾಗಿನೇ ನಾವು ಇದನ್ನ ಡಿಸೀಸ್ ಅಂತ ಕರೀಲಿಲ್ಲ, ಸಿಂಡ್ರೋಮ್ ಅಂತ ಕರೆಯೋದು ಈ ಕಾರಣದಿಂದನೇ. ಸೊ HIV, ಬಟ್ he is suffering from other diseases. So other diseases, those organisms, microorganisms infect that host body or infected body very easily. ತುಂಬಾ ಸುಲಭವಾಗಿ ಆಕ್ರಮಣ ಮಾಡ್ಕೊಳ್ತದೆ ಆ ದುರ್ಬಲ ಬಾಡಿಯನ್ನ. ಯಾವ್ಯಾವುದು ಹೋಸ್ಟ್ ಯಾವ್ಯಾವುದು ಅಲ್ಲಿ ಬರ್ತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದಾಗ, ಬ್ಯಾಕ್ಟೀರಿಯಂ ಇರ್ಬೋದು, ವೈರಸ್ ಇರ್ಬೋದು, ಅಥವಾ ಬೇರೆ ಪ್ಯಾಥೋಜನ್ ಕೂಡ ಅಟ್ಯಾಕ್ ಮಾಡುವಂತಹ ಒಂದು ಚಾನ್ಸಸ್ ಇರ್ತದೆ. ಈ ಒಂದು ಇದಕ್ಕೆ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ಇರ್ತದೆ. ಹಾಗಾದ್ರೆ ಯಾವ್ಯಾವುದು ಒಂದು ಬ್ಯಾಕ್ಟೀರಿಯಂ ಅಲ್ಲಿ ನಾವು ನೋಡ್ಬೋದು ಅಂದಾಗ ಬರ್ಬೋದು, ಹೆಪಟೈಟಿಸ್ ಬಿ. ಹಾಗೆ ಬ್ಯಾಕ್ಟೀರಿಯಂ ಬೇಕಾದಂಥದ್ದು ಯಾವ್ದು ಬೇಕಾದ್ರೂ ಕೂಡ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇರ್ತದೆ ಆ ದುರ್ಬಲ ಶರೀರವನ್ನ. ಹಾಗೆ ಪ್ಯಾಥೋಜನ್ ಆ ರೀತಿಯಾಗಿರ್ತಕ್ಕಂಥ ಪ್ಯಾಥೋಜನ್ಸ್ ಕೂಡ, ಬೇರೆ ಬೇರೆ ರೀತಿಯ ಪ್ಯಾಥೋಜನ್ಸ್ ಕೂಡ ಆ ಬಾಡಿಯನ್ನು ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಅಟ್ಯಾಕ್ ಮಾಡಿದ ಜೊತೆಗೆ ಏನಾಗ್ತದೆ, TB, ಅನದರ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೇವೆ. ಹೀಗೆ HIV ಅಲ್ಲದೆ ಇತರ ರೋಗಗಳು ಏನಾಗ್ತದೆ, ಡಿಸೀಸಸ್ ಏನಾಗುತ್ತೆ, ಸುಲಭವಾಗಿ ಅಟ್ಯಾಕ್ ಮಾಡುತ್ತೆ ಆ ಇನ್ಫೆಕ್ಟೆಡ್ ಪರ್ಸನ್ ಅನ್ನ. ಸೊ ಆಲ್ ದೇ ಎಕ್ಸಿಬಿಟ್ ಸಿಂಪ್ಟಮ್ಸ್ ಆಫ್ ಪರ್ಟಿಕ್ಯುಲರ್ ಡಿಸೀಸ್. ಆ ರೋಗದ ಚಿಹ್ನೆಗಳನ್ನ
ಸಿಂಪ್ಟಮ್ಸ್ ಅನ್ನ ಏನು ಮಾಡುತ್ತೆ, ಎಕ್ಸಿಬಿಟ್ ಮಾಡ್ತಾ ಬರ್ತದೆ. ಹಾಗಾಗಿ ಕಲೆಕ್ಷನ್ ಆರ್ ಗ್ರೂಪ್ ಆಫ್ ಸಿಂಪ್ಟಮ್ಸ್ ಕಾಲ್ಡ್ ಸಿಂಡ್ರೋಮ್. ಅದಕ್ಕಾಗಿನೇ ನಾವು ಸಿಂಡ್ರೋಮ್ ಅಂತ ಕರಿತೇವೆ, ಡಿಸೀಸ್ ಅಂತ ಕರೆಯೋದಿಲ್ಲ. ಇದು ಈ ರೀತಿ ಏನಾಗುತ್ತೆ, ಆ ಇನ್ಫೆಕ್ಟೆಡ್ ಪರ್ಸನ್ನ ಶರೀರ ದುರ್ಬಲವಾಗ್ತಾ ಬರ್ತದೆ. ಸೊ ವಾಟ್ ಈಸ್ ದ ಟ್ರೀಟ್ಮೆಂಟ್ ಫಾರ್ HIV? There is no exact or specific treatment for HIV. So I earlier told you AIDS has no cure. ಅದಕ್ಕೆ ಕ್ಯೂರ್ ಇಲ್ಲ. ಫಸ್ಟ್ ಏನಾಗುತ್ತೆ, ಇನ್ಫೆಕ್ಷನ್ ಆಗ್ತದೆ. ಇನ್ಫೆಕ್ಷನ್ ಆಗಿ ಫಾರ್ ಲಾಂಗ್ ಟೈಮ್ ಎಕ್ಸಿಬಿಟ್ಸ್ ದೇರ್ ಸಿಂಪ್ಟಮ್ಸ್. HIV ಇನ್ಫೆಕ್ಷನ್ ಆದಮೇಲೆ ತಕ್ಷಣ ಸಿಂಪ್ಟಮ್ಸ್ ಅನ್ನು ತೋರಿಸೋದಿಲ್ಲ ಬಾಡಿ. 5 ರಿಂದ 10 ವರ್ಷ ತಗೊಳುತ್ತೆ. ಇಟ್ ಟೇಕ್ಸ್ ಲಾಂಗ್ ಟೈಮ್ ಟು ಎಕ್ಸಿಬಿಟ್ ಆರ್ ಎಕ್ಸ್ಪ್ರೆಸ್ ದೇರ್ ಸಿಂಪ್ಟಮ್ಸ್, ಏಡ್ಸ್ ಸಿಂಪ್ಟಮ್ಸ್. ಹಾಗಾಗಿ ಈ ಒಂದು ರೋಗಕ್ಕೆ, ಈ ಸಿಂಡ್ರೋಮ್ಗೆ ಯಾವುದೇ ಮೆಡಿಸನ್ ಇಲ್ಲ. ಬಟ್ ಟೆಂಪರರಿಲಿ ಟ್ರೀಟೆಡ್ ದೋಸ್ ಇನ್ಫೆಕ್ಟೆಡ್ ಪರ್ಸನ್ ಬೈ ಎ ಟೆಸ್ಟ್ ಕಾಲ್ಡ್ ಎಲಿಸಾ. ಆ ಟೆಸ್ಟ್ ಅನ್ನು ಏನಂತ ಕರಿತೀವಿ, ಎಲಿಸಾ. ಎಲಿಸಾ ಮೀನ್ಸ್ ELISA means enzyme linked immunosorbent assay. So ELISA test ಅಂತ ಹೇಳ್ತೀವಿ. So that test can be detect the HIV infection. ಇನ್ಫೆಕ್ಷನ್ ಅನ್ನು ಡಿಟೆಕ್ಟ್ ಮಾಡುವಂತ ಒಂದು ಟೆಸ್ಟ್ ಅಷ್ಟೇ, ಎಲಿಸಾ ಅಂತ ಹೇಳ್ತೇವೆ. ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ ಅಂತ ಹೇಳ್ತೇವೆ. ಓನ್ಲಿ ದ ಟೆಸ್ಟ್ ಕ್ಯಾನ್ ಬಿ ಡಿಟೆಕ್ಟ್ HIV ಇನ್ಫೆಕ್ಷನ್ ಅನ್ನ ಡಿಟೆಕ್ಟ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಸಮ್ ಅದರ್ ಆರ್ಗನೈಸೇಷನ್ಸ್. ಈಗ ಏನಿದೆ, ನಾವು ಇಲ್ಲಿ ನೋಡುವಾಗ ಏನು ಏಡ್ಸ್ಗೆ ಯಾವುದೇ ಮೆಡಿಸನ್ ಇಲ್ಲ ಅಂತ ಹೇಳ್ತೀವಿ. ಒಂದು ಡಿಟೆಕ್ಷನ್ ಮಾಡ್ಬೋದಷ್ಟೇ ಇನ್ಫೆಕ್ಷನ್ ಬಂದಿದೆ ಅನ್ನುವಂಥದ್ದು. ಆದರೆ ಈ ರೋಗ ಸ್ಪ್ರೆಡ್ ಆಗದೆ ಇರೋ ಹಾಗೆ ಏನು ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು. ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್. ರೋಗ ಬಂದು ಅದನ್ನು ಕ್ಯೂರ್ ಮಾಡೋದಕ್ಕಿಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳೋದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಸಮ್ ಸೆಕ್ಟರ್ಸ್ ಲೈಕ್ ಏಡ್ಸ್, ಯಾವುದು ಅಂತ ಕರಿತೀವಿ ನಾವು ಅದನ್ನ. ಸೊ NACO and NGOS, these two sectors ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ, ಈ ಏಡ್ಸ್ ಅನ್ನ ತಡೆಗಟ್ಟಬೇಕಾದ್ರೆ ಯಾವುದೇ ಸ್ಪೆಸಿಫಿಕ್ ಮೆಡಿಸನ್ ಇಲ್ಲ, ಎಲಿಸಾ ಟೆಸ್ಟ್ ಇಂದ ಡಿಟೆಕ್ಟ್ ಮಾಡ್ಬೋದು. ಹಾಗಿದ್ದಾಗ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಬೋತ್ ಗೌರ್ಮೆಂಟ್ ಅಂಡ್ ನಾನ್ ಗೌರ್ಮೆಂಟ್ ಕೆಲವು ಸೆಕ್ಟರ್ಸ್ ಅನ್ನ ಅಲ್ಲಿ ಆರ್ಗನೈಸ್ ಮಾಡಿದೆ. ಏಡ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಸೆಕ್ಟರ್ಸ್. ಅದು ಸೆಕ್ಟರ್ಸ್ ಅಂತಂದ್ರೆ ಒಂದು ರೀತಿ ಸಂಸ್ಥೆಗಳಿದ್ದಾಗೆ. ಈ ಸಂಸ್ಥೆಗಳೇನು ಮಾಡುತ್ತೆ, ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವು ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡು ಜನರಿಗೆ ತಿಳಿ ಹೇಳುವಂಥದ್ದು, ಗೈಡ್ ಮಾಡುವಂಥದ್ದು, ಎಜುಕೇಟ್ ಮಾಡುವಂಥದ್ದು ಆ ಪ್ರೋಗ್ರಾಮ್ನ ಮೂಲಕ. ಹೀಗೆ ಮಾಡುವುದರಿಂದ ಈ ಸೋಂಕು ಮತ್ತೊಬ್ಬರಿಗೆ ಹರಡುವುದನ್ನು ನಾವು ತಡೆಗಟ್ಟಬಹುದು. ಪ್ರಿವೆನ್ಷನ್ ಅಂತ ಕರಿತೀವಿ. ಪ್ರಿವೆನ್ಷನ್ ಅಂಡ್ ಕಂಟ್ರೋಲಿಂಗ್ ಮೆಥಡ್ಸ್ ಅಂತ ಕರಿತೇವೆ. ಯಾಕೆ ಅಂದರೆ ಆ 4 ಮಾರ್ಗದಿಂದ ಬರೋದ್ರಿಂದ ನಾವು ಪೀಪಲ್ಗೆ ಎಜುಕೇಟ್ ಮಾಡಿದಾಗ, ಯಾವುದ ಮಾರ್ಗಗಳಿಂದ ಬರುತ್ತೆ ಅಂತ ಅವ್ರಿಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ಅವರ ಮನವರಿಕೆಯಿಂದ ಇದನ್ನು ತಡೆಗಟ್ಟಬಹುದು. ಪ್ರಿವೆನ್ಷನ್ ಅಂತ ಕರಿತೇವೆ. ಸೊ ವಾಟ್ ಆರ್ those two sectors? NACO, that is National AIDS Control Organization. Then second one NGOS, that is non-government organizations. So both NACO and NGOs, these two sectors conducted several programs through which advise, educate to people
ಇದರ ಮುಖಾಂತರ ಪೀಪಲ್ಗೆ, ಜನರಿಗೆ ಅವರು ಎಜುಕೇಟ್ ಮಾಡ್ತಾ ಇದ್ದಾರೆ, ಅಡ್ವೈಸ್ ಮಾಡ್ತಾ ಇದ್ದಾರೆ. ದೆನ್ ಸೊ some programs under this sector educate and also counseling the people. Then distribution of free condoms for safe sex, distribution of free condoms for safe sex. Then whenever need blood for any person, by that time he or she taken blood from the blood bank that is in safe condition. ಸೊ ನೋಡಿ, ಇದರ ಮುಖಾಂತರ ಏನು ಹೇಳ್ತಾರೆ ಅಂದಾಗ, ಇಲ್ಲಿ ಈ ಪ್ರೋಗ್ರಾಮ್ನ ಅಡಿಯಲ್ಲಿ ಏನು ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದ ಬರುತ್ತೆ ಅಂತ ಹೇಳಿದ್ವಿ, ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಅನ್ನೋನ್ ಪರ್ಸನ್ ಅಂತ ಹೇಳಿದ್ವಿ. ಹಾಗಿದ್ದಾಗ ಏನು ಮಾಡಬೇಕಾಗ್ತದೆ, ಕಾಯಿಟಸ್ ಅಲ್ಲಿ, ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಲ್ಲಿ ಈ ಪ್ರೋಗ್ರಾಮಲ್ಲಿ ಫ್ರೀಯಾಗಿ ಕಾಂಡೋಮ್ಸ್ ಅನ್ನು ವಿತರಣೆ ಮಾಡ್ತಾರೆ ಫಾರ್ ಮೇಲ್ಸ್. ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಲ್ಲಿ ಏನು ಮಾಡಬೇಕು, ಸೊ ಏನು ಮೇಲ್ಸ್ ಇದ್ದಾರೆ ಡ್ಯೂರಿಂಗ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಯೂಸ್ ಕಾಂಡೋಮ್ಸ್. ಏನು ಮಾಡಬೇಕು, ಆ ಸೆಕ್ಷುವಲ್ ಕಾಂಟ್ಯಾಕ್ಟ್ಗಿಂತ ಮೊದಲು ಆ ಕಾಂಡೋಮನ್ನು ಬಳಕೆ ಮಾಡೋದ್ರಿಂದ ತಡೆಗಟ್ಟಬಹುದು. ಯಾಕೆ, ಥ್ರೂ ಸೆಕ್ಸ್ ಇಂದ ಹೋಗ್ತಕ್ಕಂಥದ್ದು ಈ ವೈರಾಣು. ಹಾಗಾಗಿ ಡಿಸ್ಟ್ರಿಬ್ಯೂಷನ್ ಆಫ್ ಫ್ರೀ ಕಾಂಡೋಮ್ಸ್, ಅಲ್ಲಿ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕಾಂಡೋಮ್ಸ್ ಅನ್ನು. ಹಾಗೆ ಈ ಬ್ಲಡ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಸಜೆಸ್ಟ್ ಮಾಡ್ತಾರೆ. ಸೊ ದೇ ಸಜೆಸ್ಟೆಡ್ ಟೇಕನ್ ಬ್ಲಡ್ ಫ್ರಮ್ ದಿ ಬ್ಲಡ್ ಬ್ಯಾಂಕ್ ಓನ್ಲಿ. ಎಲ್ಲಿಂದ ತಗೊಳ್ಬೇಕಾಗುತ್ತೆ ರಕ್ತವನ್ನ, ಯಾರಾದ್ರೂ ತೆಗೆದುಕೊಳ್ಬೇಕು ಅಂತಿದ್ದಾಗ ಆ ಕಂಡೀಷನ್ ಅಲ್ಲಿ ಬ್ಲಡ್ ಬ್ಯಾಂಕ್ ಇಂದ ತಗೊಳ್ಬೇಕು. ಸೇಫ್ ಕಂಡೀಷನ್ ಅಲ್ಲಿ ಇರುತ್ತೆ ಬ್ಲಡ್ ಅಲ್ಲಿ, ಟೆಸ್ಟೆಡ್ ಬ್ಲಡ್ ಅದು. ಹಾಗೆ ಮೂರನೇದಾಗಿ ಬಂದಾಗ ಯೂಸ್ ಡಿಸ್ಪೋಸಲ್ ನೀಡಲ್ಸ್ ಅಂಡ್ ಸಿರಿಂಜಸ್. ಏನು ಮಾಡಬೇಕಲ್ಲಿ, ಯೂಸ್ ಆಫ್ ಡಿಸ್ಪೋಸಲ್ ನೀಡಲ್ಸ್ ಅಂಡ್ ಸಿರಿಂಜಸ್. ಏನು ಸಿರಿಂಜ್ ನೀಡಲು ಬಳಕೆ ಮಾಡಬೇಕಾದ್ರೆ ಯೂಸ್ ಅಂಡ್ ಥ್ರೋ, ಆಗಷ್ಟೇ ಬಳಸುವಂತ ಡಿಸ್ಪೋಸಲ್ ಅನ್ನೇ ಬಳಸ್ಕೊಳ್ಬೇಕಾಗ್ತದೆ ಟು ಅವಾಯ್ಡ್ ಆರ್ ಪ್ರಿವೆಂಟ್ ದಟ್ ಇನ್ಫೆಕ್ಷನ್. ದೆನ್ ಗೈಡ್ ಆರ್ ಎಜುಕೇಟ್ ಮದರ್ how it transmits to her child during pregnancy. ತಾಯಿಗೆ ತಿಳಿ ಹೇಳ್ತಕ್ಕಂಥದ್ದು, ನಿನ್ನಿಂದ ಏನಾಗುತ್ತೆ ಬೆಳೆಯುವಂತಹ ಮಗುವಿಗೆ ಬರುತ್ತೆ, ಹಾಗಾಗಿ ನೀನು ಇಂತಿಂಥ ಮೆಷರ್ಸ್ ಅನ್ನು ತಗೊಳ್ಬೇಕು, ಈ ರೀತಿ ಇರಬೇಕು ಅನ್ನೋದನ್ನ ಅವ್ರಿಗೆ ಗೈಡ್ ಮಾಡುವಂಥದ್ದು. ಇದು ಇವರ ಪ್ರೋಗ್ರಾಮ್ನಲ್ಲಿ ಹೇಳುವಂತಹ ಕೆಲವು ಸ್ಟೆಪ್ಸ್. ಇದು ಪ್ರಿವೆನ್ಷನ್ ಸ್ಟೆಪ್ಸ್ ಅಂತ ಕರಿತೇವೆ. ಒಂದು, ಫ್ರೀ ಡಿಸ್ಟ್ರಿಬ್ಯೂಷನ್ ಆಫ್ ಕಾಂಡೋಮ್ಸ್. ಹಾಗೆ ಎರಡನೇದಾಗಿ ಎಜುಕೇಟ್ ಪೀಪಲ್. ದೆನ್ ಬ್ಲಡ್ ಟೇಕನ್ ಫ್ರಮ್ ಓನ್ಲಿ ದಿ ಬ್ಲಡ್ ಬ್ಯಾಂಕ್. ದೆನ್ ದಿ ಯೂಸ್ ಆಫ್ ಡಿಸ್ಪೋಸಲ್ ನೀಡಲ್ಸ್ ಅಂಡ್ ಸಿರಿಂಜಸ್ ಅಂಡ್ ಎಜುಕೇಟ್ ಮದರ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಅವಳು ಗರ್ಭಿಣಿಯಾಗಿದ್ದಾಗ ಹೇಳುವಂತಹ ಮಾಹಿತಿಗಳು ಅವಳಿಗೆ ಹೇಳುವಂಥದ್ದು. ಹೀಗೆ ಆ ಪ್ರೋಗ್ರಾಮಲ್ಲಿ ಎಜುಕೇಟ್ ಮಾಡಲಾಗ್ತದೆ, ಜನರಿಗೆ ಎಜುಕೇಟ್ ಮಾಡಲಾಗ್ತದೆ. ಈ ವೇಯಿಂದ ಏನು ಮಾಡ್ಬೋದು, ತಡೆಗಟ್ಟಬಹುದು, ಇನ್ಫೆಕ್ಷನ್ ಅನ್ನ, ಹರಡುವಿಕೆಯನ್ನ ತಡೆಗಟ್ಟಬಹುದು. ಇದು ಈ ಎರಡು ಸೆಕ್ಟರ್ಸ್, NACO ಅಂಡ್ NGOS. ಬಟ್ ನಮ್ಮ ಸೊಸೈಟಿಯಲ್ಲಿ ಏನಾಗಿದೆ, ಇನ್ ಅವರ್ ಸೊಸೈಟಿ ದೋಸ್ ಇನ್ಫೆಕ್ಟೆಡ್ ಪರ್ಸನ್ಸ್ ಶಮ್ಡ್ ಬೈ ದಿ ಸೊಸೈಟಿ. ನಾವು ಅವ್ರನ್ನ ಕಡೆಗಣಿಸ್ತೀವಿ. ಅಯ್ಯೋ ಇವ್ರೇನು HIV ಅಂತಪ್ಪ, HIV ಪೇಷಂಟ್ ಅಂತೆ, ಅವರಿಂದ ದೂರ ಇರಿ, ನಮಗೂ ಬಂದ್ಬಿಡುತ್ತೆ. ಅವ್ರನ್ನ ಒಂದು ಬೇರೆ ರೀತಿಯಾಗಿ ಅವ್ರನ್ನ ನೋಡುವಂಥದ್ದು. ಅವರು ಒಂದು ರೀತಿಯಾಗಿ ಹೇಗಿರ್ತಾರಪ್ಪ ಆ ಇನ್ಫೆಕ್ಟೆಡ್ ಪರ್ಸನ್ಸ್ ಅಂತಂದಾಗ, ಏನೋ ಸಮಾಜದಲ್ಲಿ ಕಳಂಕಿತರಾಗಿರ್ತಾರವರು. ಶಮ್ಡ್ ಬೈ ಸೊಸೈಟಿ, ಕಳಂಕಿತರಾಗಿದ್ದಾರೆ. ಆದರೆ ನಾವು ಈ ಟ್ರಾನ್ಸ್ಮಿಷನ್ ಅನ್ನು ತಡೆಗಟ್ಟಬೇಕಾದ್ರೆ, ಟ್ರಾನ್ಸ್ಮಿಷನ್ ಆಫ್ ದಟ್ ಇನ್ಫೆಕ್ಷನ್, ಈ ಒಂದು ಸೋಂಕನ್ನು ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕಾಗಿದೆ ನಾವು ಅಂದರೆ, ಆ ಒಂದು ಸೋಂಕಿತ ವ್ಯಕ್ತಿಗಳ ಜೊತೆ ನಾವು ನಗುತ್ತಾ ಸಹಬಾಳ್ವೆಯಿಂದ ನಾವು ಅವ್ರ ಜೊತೆ ಜೀವನ ಮಾಡಬೇಕಾಗ್ತದೆ. ನಮ್ಮಲ್ಲಿ ಒಬ್ಬರು ಅಂತ ನಾವು ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಹೇಗೆ ಬಿಹೇವ್ ಮಾಡಬೇಕಾಗ್ತದೆ ಅಂದಾಗ, ಸೊ ವಿ ಶುಡ್ ಬಿಹೇವ್ ಲೈಕ್ ಬ್ರದರ್ಹುಡ್ ವಿತ್ ದಟ್. ಅವರ ಜೊತೆ ನಾವು ಬಿಹೇವ್ ಮಾಡುವಾಗ ಸಹೋದರಿಯರ ರೀತಿಯಲ್ಲಿ ಬಿಹೇವ್ ಮಾಡಿದಾಗ ಏನೋ ಒಂದಿಷ್ಟು ಸ್ಟ್ರೆಂತ್ ಸಿಗುತ್ತೆ ಬಾಡಿಗೆ ಅವ್ರಿಗೆ.
So that a social movement brings those infected person so living for some time. ಏನು ಮಾಡ್ಬೋದು, ಇನ್ನು ಸ್ವಲ್ಪ ದಿನ ಅವ್ರು ಬದುಕಬಹುದು. ಸಾವಿನಿಂದ ಅವ್ರು ಸತ್ತೋಗೋದು ಗ್ಯಾರಂಟಿ ಇದೆ, ಬಟ್ ಆ ಸಾವಿನ ಹತ್ತಿರಕ್ಕೆ ಬಂದಾಗ ಇನ್ನು ಸ್ವಲ್ಪ ದಿನ ಅವರನ್ನು ಎಕ್ಸ್ಟೆಂಡ್ ಮಾಡ್ಬೋದು, ಅವ್ರ ಲೈಫನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಈ ರೀತಿಯಾಗಿ ನಾವು ಸಾಮಾಜಿಕವಾಗಿ ಅವ್ರ ಜೊತೆ ಬೆರೆಯೋದ್ರಿಂದ ಇದು ನಾವು ನೋಡುವಂತಹ ಒಂದು HIV ಪೇಷಂಟಲ್ಲಿ ಈ ಸೊಸೈಟಿಯಿಂದ ನಾವೇನಂತ ಗಮನ ಹರಿಸುವಂತಹ ಒಂದು ಕೊಡುಗೆ ಅಂದಾಗ ಅವರ ಜೊತೆ ನಾವು ಸಾಮಾಜಿಕವಾಗಿ ನಗುತ್ತಾ ಸಹಬಾಳ್ವೆಯಿಂದ ವರ್ತಿಸ್ತಕ್ಕಂಥದ್ದು. ನೆಕ್ಸ್ಟ್, ಪ್ರಿವೆನ್ಷನ್ ಮೆಥಡ್ಸ್ ಯಾವ ರೀತಿ ತಡೆಗಟ್ಟಬಹುದು ಅಂದಾಗ, ಫಸ್ಟ್ ಒನ್, ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್. ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕು? ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್, ಬೇರೆಯವ್ರ ಜೊತೆ ಲೈಂಗಿಕ ಸಂಪರ್ಕವನ್ನು ಮಾಡಬಾರ್ದು. ದೆನ್ ಯೂಸ್ ಆಫ್ ಕಾಂಡೋಮ್ಸ್ ಡ್ಯೂರಿಂಗ್ ಕಾಯ್ಟರ್ಸ್, ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡುವಾಗ ಕಪಲ್ಸು ಕಾಂಡೋಮನ್ನು ಯೂಸ್ ಮಾಡಬೇಕಾಗ್ತದೆ ಮೇಲ್ಸು. ಸೊ ದಟ್ ಪ್ರಿವೆಂಟ್ ದಿ ಎಂಟ್ರಿ ಆಫ್ ದಟ್ ವೈರಸ್. ನೆಕ್ಸ್ಟ್ ಒನ್, ಮೂರನೇದಾಗಿ ಯಾವ ರೀತಿ ಇದು ಮಾಡಬೇಕು? ವ್ಯಾನ್ ಇಫ್ ಸಸ್ಪೆಕ್ಟೆಡ್ ಆರ್ ಡೌಟ್ಫುಲ್ ಫ್ರಮ್ ದಟ್ ಇನ್ಫೆಕ್ಷನ್, ನಿಮ್ಗೇನಾದರೂ ಡೌಟ್ಸ್ ಬಂದಾಗ, ಇಫ್ ಎನಿ ಡೌಟ್ಸ್ ಅಬೌಟ್ ದಟ್ ಇನ್ಫೆಕ್ಷನ್, ಆ ಇನ್ಫೆಕ್ಷನ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಬಂದಾಗ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ವಿತ್ ಡಾಕ್ಟರ್ಸ್ ಟು ಟೇಕ್ ಅಡ್ವೈಸ್ ಆರ್ ಸಜೆಷನ್ಸ್. ಹಾಗೇನಾದ್ರು ಡೌಟ್ ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು, ನಿಮಗೆ ಬೇಕಾಗಿರ್ತಕ್ಕಂಥ ಸಲಹೆಗಳನ್ನು ಪಡೆದುಕೊಳ್ತಕ್ಕಂಥದ್ದು. ಸೊ ದೀಸ್ ಆರ್ ಪ್ರಿವೆನ್ಷನ್ ಮೆಥಡ್ಸ್ ಅಂತ ಕರಿತೇವೆ. ಸೊ ದಟ್ ಕಂಪ್ಲೀಟ್ಸ್ ದಿ ಏಡ್ಸ್, acquired immunodeficiency syndrome. So this is enough for today's class. Then I will take up the next disease, cancer, in next class. Till then, goodbye.